Hi, hello guys, welcome back to my YouTube channel. Today vlog is about ಇವತ್ತೇನು ಮಾಡ್ತೀನಿ ನಾನು ಶ್ರಾವಣ ಫಸ್ಟ್ ದಿನ ಐತಿ ಇವತ್ತೇನು ಮಾಡ್ತೀನಿ ಅಂತ ಎಲ್ಲನೂ ನಿಮ್ಗೆ ತೋರಿಸ್ಕೊಡ್ತೀನಿ ಬರ್ರಿ. ನಾನು ಇವತ್ತು ಬೆಳಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಮಾಡಿ ನೋಡ್ಬೋದು ನೀವು. ನಮ್ಮ ಸಾಯಿಬಾಬಾ ಅಂದರೆ ತುಂಬ ಇಷ್ಟ ರೀ. ನಿಮ್ಗೆ ಒಳ್ಳೇದಾಗಲಿ, ನಮ್ಗೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋಣ. ಬರೀ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನಮ್ಮನೆ ಒಳಗೆ ಶ್ರಾವಣದಾಗ ಈ ಥರ ನಾವು ಬಸವಣ್ಣನ ಇಟ್ಟು ಪೂಜೆ ಮಾಡ್ತೀವಿ 1 ತಿಂಗಳ. ಹಾಗೆ ಡೈಲಿ ರಾತ್ರಿ ಭಜನೆನೂ ಇಟ್ಟಿರ್ತೀವಿ 1 ತಿಂಗಳ ಪೂರ್ತಿ. ಇವತ್ತಿನಿಂದ ನಾನು ಡೈಲಿ ನಮ್ಮದು ಸಾಯಿಬಾಬಾ ಸಚ್ಚರಿತು ಓದಬೇಕಂತ ಅಂದ್ಕೊಂಡೀನಿ, ಪ್ರತಿ ಗುರುವಾರ ಅಥವಾ ಪ್ರತಿದಿನ. ಬರ್ರಿ ಮತ್ತು ಓದೋನು ಚೆನ್ನಾಗಿ ಅದರೊಳಗೆ ಏನೈತೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋನು, ಸರಿಯಾಗಿ ಅರ್ಥ ಮಾಡ್ಕೊಂಡು ಅದರೊಳಗೆ ಕೊಟ್ಟಿರುವಂಥ ಒಳ್ಳೆಯ ಗುಣಗಳನ್ನು, ಒಳ್ಳೆಯ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ರೀ. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು, ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ, ನನ್ನ ಒಲಿಸಲು ಮರುಳ, ಇರೋ ಮಾರ್ಗವು ಸರಳ, ನನ್ನ ಸೇರಲು ದಾರಿಯು ನೂರು, ಅದಕ್ಕೆ ತಗೆ ಈತ ಕರಾರು. ಅಣು 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 ಒಳಗೆ ಕುಳಿತಿರುವೆ. ಅದಾದಮೇಲೆ ನಾವು ತಿಂಡಿಗೆ ತಿಂದಿದ್ದು ಇಡ್ಲಿ ತಿಂದೆ. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೋಣ ಬರ್ರಿ. ಇದು ನೋಡ್ರಿ ನಮ್ಮದು ಸೆಕೆಂಡ್ ಔಟ್ಫಿಟ್ ಚೇಂಜ್ ಮಾಡಿದೆ. ಹೆಂಗಾಗತ್ತಿತ್ತು ಅಂತ ಹೇಳ್ರಿ. ಇವ್ರು ನೋಡ್ರಿ ನಮ್ಮ ಮಮ್ಮಿ ಮೇಕಪ್ ಹಾಕತ್ತಾರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದಿಸ್ ಈಸ್ ಮೈ ಫೈನಲ್ ಲುಕ್ ಗೈಸ್. ನೋಡ್ರಿ ಹೆಂಗೆ ಅನ್ನತೀನಿ ಹೇಳ್ರಿ. ನೀ ಇವತ್ತು ಹಚ್ಕೊಂಬಾರತ್ತೆ ನಾನು ನೋಡಿಯೋದು. ಹಾಯ್ ಮಾಡಿ ಇವಾಗ ನನ್ನ ವ್ಲಾಗ್ಸಿಗೆ. ಹಾಯ್, ಸಬ್ಸ್ಕ್ರೈಬ್ ಮಾಡ್ರಿ ಈಗ ಚಾನಲನ್ನು. ಸಬ್ಸ್ಕ್ರೈಬ್ ಮಾಡ್ರಿ ಈ ಚಾನಲ್ಗೆ. ಇವತ್ತು ಬಂದಿದ್ದು ಸಮಯ ಖರೀದಿ ಮಾಡಕ್ರಿ. ಖರೀದಿ ಮಾಡ್ಕೊಂಡಿಲ್ಲೇನೋ ಹೋಗ್ಬರ್ರಿ. ಆಮೇಲೆ ನಾವು ಹೋಗಿದ್ದು ಬಂಗಾರದ ಅಂಗಡಿಗೆ. ನಂಗೊಂದು ಚಿಕ್ಕ ಮುಗ್ಮಟ್ಟು ತೊಗೋಬೇಕಿತ್ತು. ನೋಡ್ರಿ ಹೆಂಗೆ ಅನ್ನತ್ತಿ ಹೇಳ್ರಿ ಮುಗ್ಮಟ್ಟು. ಆಮೇಲೆ ನಾವು ಇವಾಗ ಬರುವಂಥ ಶುಕ್ರ ಗೌರಿ ಲಕ್ಷ್ಮೀ ಪೂಜಾಕ್ಕೆ ಸೀರೆ ಹುಡ್ಕಾಕ ನಾನು ನಮ್ಮ ಮಮ್ಮಿ ತಂಗಿಯವರು ಅಂದರೆ ನಮ್ಮ ಚಾಚಿ ಎಲ್ಲರೂ ಸೀರೆ ಹುಡ್ಕಾಕ್ ಹೋದ್ವಿ. ಮೂರು ತಾಸು ಮಾಡಿದ್ರಿ. ನನಗಂತೂ ಬೇಜಾರು ಬಂದೋಯ್ತು. 2000 years later. ಈ ಸೀರೆಗಳ್ನ ನೋಡ್ರಿ ಎಷ್ಟು ಚಲೋ ಅದಾವ. ನಂಗಂತೂ ಭಾಳ ಮನ್ಸಿಗೆ ಬಂದ್ವೆ, ನೋಡಕ್ಕೆ ಎಷ್ಟು ಚಂದ ಇದಾವೆ. 3 days later. ಆಮೇಲೆ ಅಲ್ಲಿ ಸೀರೆ ಚಲೋ ಅನ್ನಿಸ್ಲಿಲ್ಲ ಅಂತ ಮತ್ತೊಂದು ಅಂಗಡಿಗೆ ಹೋದ್ರೆ ಅಲ್ಲೊಂದು 20-25 ಸೀರೆ ತೆಗೆಸಿದ್ರು. ಕೊನೆಗೂ ಲಾಸ್ಟಿಗೆ ಯಾವುದೋ ಒಂದು ಸೀರೆ ಫೈನಲ್ ಮಾಡಿ ನಮ್ಮ ಮಮ್ಮಿಯವರು ತೊಗೊಂಡು ಬಂದ್ರಿ. 1 hour later. ಆಮೇಲೆ ನಮ್ಮ ಚಾಚಿಯವರು ಅವ್ರ ಸೀರೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅವ್ರು ಹುಡುಕಿದ್ದ ಸೀರೆ ಸಿಕ್ಕಾಪಟ್ಟೆ ಸೀರೆ ತೆಗ್ಸಿಲ್ರಿ, ಒಂದು ಆರಿಸಿಲ್ಲ ಲಾಸ್ಟಿಗೆ. ನಾವು ಬಂದೀವಿ ಗುರುಪ್ರಸಾದ್ ಹೋಟೆಲಿಗೆ ಊಟ ಮಾಡಕ್ಕೆ.
ಕೈ ತಗೊಂಬರಕ್ಕೆ Later. ಯಪ್ಪ ನಂಗೆ ಸಾಕು ಸಾಕು ಊಟ ಅಂತರೂ ಮಾಡತ್ತೆ. ಇವಾಗ ಕಾಫಿ ಕುಡ್ಕೊಂಡು ಹೆಂಗೋಯ್ದ್ರು 4 ಗಂಟೆ ಆಗೈತಿ. ಆದಷ್ಟು ಬೇಗ ಮನೆಗೆ ಹೋಗ್ಬೇಕ್ರಿ. ಮಳೆ ನೋಡಿದ್ರೆ ಹಾಕೈತಿ, ಬರುವಂಗೈತಿ ಮಳೆ. ಬರ್ರಿ ಹೋಗೋಣ. ಇವಾಗ ನಾವು ಮಾರ್ಕೆಟಿಂದ ಬಂದು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಟೀ ಎಲ್ಲ ಕುಡ್ತೀವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಮತ್ತೆ ಸಿಗೋಣ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.